ವಂದನೆಗಳು ಮಿತ್ರರೇ. ತುಲಾರಾಶಿಯ ಜಾತಕದವರಿಗೆ ಮೇ 9 ಮತ್ತು 14ರ ಅಂತರದಲ್ಲಿ ಒಬ್ಬ ನಾರಿ ಮತ್ತು ಪುರುಷ ನಿಮ್ಮ ಪ್ರಗತಿಯನ್ನು ತಡೆಯಲು ಸಂಚು ಹೂಡುತ್ತಿದ್ದಾರೆ. ಈ ವಿವರಣೆಯಲ್ಲಿ ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಹಿಂದೆ ಹೇಗೆ ಗುಳಿಗಳನ್ನು ತೋಡುತ್ತಿದ್ದಾರೆ ಮತ್ತು ಅವರ ಅಸಲಿ ಗುಣಗಳು ಯಾವುವು ಎಂಬುದರ ಕುರಿತು ನಾನು ಪ್ರತಿ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ. ಎಲ್ಲಿಯೂ ಅಲಕ್ಷಿಸದೆ ಗಮನಿಸಿ. ಮಾಹಿತಿಗೆ ತೆರಳುವ ಮೊದಲು, ಕಳೆದ ಕೆಲವು ದಿನಗಳಿಂದ ಯಾವುದೇ ಕಾರಣವಿಲ್ಲದೆ ನಿಮ್ಮ ಬದುಕಿನಲ್ಲಿ ಕಾರ್ಯಗಳು ಸ್ಥಗಿತಗೊಂಡಿವೆಯೇ? ನೀವು ಯಾರನ್ನಾದರೂ ವಿಶ್ವಾಸಕ್ಕೆ ತೆಗೆದುಕೊಂಡು ವಂಚನೆಗೊಳಗಾಗಿದ್ದೀರಾ? ಆದರೆ ಸದ್ಯಕ್ಕೆ ಈ ಮಾಹಿತಿಯನ್ನು ಮೆಚ್ಚಿ ಮತ್ತು ಪ್ರತಿಕ್ರಿಯೆಯಲ್ಲಿ ಓಂ ನಮೋ ವೆಂಕಟೇಶಾಯ ಎಂದು ನಮೂದಿಸಿ. ಆ ದೈವದ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ನಿಮ್ಮ ಅಭಿಪ್ರಾಯ ನಮಗೆ ಆಶೀರ್ವಾದದ ಮಾದರಿಯಾಗಿದೆ. ನೀವು ಈ ಮಾಹಿತಿಯನ್ನು ಯಾವ ಪ್ರದೇಶದಿಂದ ವೀಕ್ಷಿಸುತ್ತಿದ್ದೀರಿ ಎಂಬುದರ ಬಗ್ಗೆಯೂ ತಿಳಿಸಿ. ತುಲಾರಾಶಿಯವರು ತಕ್ಕಡಿಯ ಚಿಹ್ನೆ, ಆದ್ದರಿಂದ ನೀವು ಯಾವಾಗಲೂ ಸಮಾನತೆಯನ್ನು ಬಯಸುತ್ತೀರಿ. ಯಾರಿಗೂ ಅನ್ಯಾಯವಾಗಬಾರದು ಎಂದು ನೀವು ಹಂಬಲಿಸುತ್ತೀರಿ. ಆದರೆ ಈಗ ನಿಮ್ಮ ಆ ಸುಗುಣವೇ ನಿಮಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಜಾತಕದ ಅನ್ವಯ ಮೇ 9ರಿಂದ ನಿಮ್ಮ ಸುತ್ತಮುತ್ತಲ ವಾತಾವರಣವು ಅನಿರೀಕ್ಷಿತವಾಗಿ ಪಲ್ಲಟಗೊಳ್ಳುತ್ತದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ನಿಮ್ಮನ್ನು ಹಿಂಬಾಲಿಸುತ್ತಿರುವ ಮತ್ತು ನಿಮ್ಮ ಪತನವನ್ನು ಆಶಿಸುವ ಆ ಇಬ್ಬರು ವ್ಯಕ್ತಿಗಳು. ಅವರಲ್ಲಿ ಒಬ್ಬರು ಸ್ತ್ರೀ ಮತ್ತು ಇನ್ನೊಬ್ಬರು ಪುರುಷ. ಅವರು ಗುಪ್ತ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಮತ್ತು ನಿಮ್ಮ ಖಾಸಗಿ ಜೀವನ ಮತ್ತು ವೃತ್ತಿ ಜೀವನಕ್ಕೆ ಹಾನಿ ಎಸೆನಲು ಯತ್ನಿಸುತ್ತಿದ್ದಾರೆ. ಇವರು ಅಪರಿಚಿತರಲ್ಲ, ಆದರೆ ನಿಮಗೆ ಅತೀವ ಸನಿಹವಾಗಿರುವ ಗೆಳೆಯರು, ನಿಮ್ಮ ಗೃಹದಲ್ಲಿ ಅಥವಾ ನಿಮ್ಮ ಬಂಧುಗಳ ರೂಪದಲ್ಲಿರಬಹುದು. ಅವರು ನಿಮ್ಮ ಕಷ್ಟ ಮತ್ತು ಸುಖಗಳನ್ನು ಹಂಚಿಕೊಳ್ಳುವಂತೆ ನಟಿಸುತ್ತಿದ್ದಾರೆ, ಆದರೆ ಅವರು ಅಂತರಾಳದಲ್ಲಿ ನಿಮ್ಮ ವಿನಾಶಕ್ಕಾಗಿ ಹಪಹಪಿಸುತ್ತಿದ್ದಾರೆ. ನಿಮ್ಮ ಉನ್ನತಿಯನ್ನು ಕಂಡ ನಂತರ ಅವರು ಕ್ರೋಧಗೊಳ್ಳುತ್ತಿದ್ದಾರೆ. ನಿಮ್ಮ ಬದುಕಿನಲ್ಲಿ ನೀವು ನಂಬಿದ ಮತ್ತು ನಿಮ್ಮ ಪ್ರಾಣ ಎಂದು ಕರುಣೆ ತೋರಿದ ವ್ಯಕ್ತಿಯನ್ನು ನೀವು ಎಂದಾದರೂ ಹೊಂದಿದ್ದರೆ, ನಿಮ್ಮ ಕಟು ಅನುಭವವನ್ನು ಪ್ರತಿಕ್ರಿಯೆಗಳಲ್ಲಿ ಹಂಚಿಕೊಳ್ಳಿ, ಏಕೆಂದರೆ ಕೆಲವು ತುಲಾರಾಶಿಯವರು ನಿಮ್ಮ ಅನುಭವದಿಂದ ಎಚ್ಚರಗೊಳ್ಳಬಹುದು. ನಿಮ್ಮ ನಿಷ್ಠೆ ನಿಮ್ಮನ್ನು ಕಾಪಾಡುತ್ತದೆ. ಅಂತಹ ದ್ರೋಹಗಳು ಮತ್ತೆ ಸಂಭವಿಸಬಾರದು ಎಂದು ನೀವು ಆಶಿಸಿದರೆ ಸತ್ಯವನ್ನು ನುಡಿಯಿರಿ. ಬ್ರಹ್ಮನ ಜ್ಞಾನದಲ್ಲಿ ಒಂದು ಪ್ರಬಲವಾದ ನುಡಿಯಿದೆ. ಅದನ್ನು ನಂಬುವವರು ಮಾತ್ರ ಅದರಲ್ಲಿ ತಾದಾತ್ಮ್ಯ ಹೊಂದುತ್ತಾರೆ. ಕಾಲ ಕೂಡಿಬಾರದಿದ್ದಾಗ ಜಲವೂ ಕೂಡ ವೈರಿಯಾಗುತ್ತದೆ. ತುಲಾರಾಶಿಯವರಿಗೆ ಈಗ ಸಂಭವಿಸುತ್ತಿರುವುದು ಅದೇ. ನಿಮ್ಮ ಏಳಿಗೆಯನ್ನು ಕಂಡ ನಂತರ ಆ ಇಬ್ಬರು ಜನರು ಅಸೂಯೆಯಿಂದ ತಪ್ಪಿಸುತ್ತಿದ್ದಾರೆ. ನೀವು ವಿತ್ತೀಯವಾಗಿ ಬೆಳೆದರೂ, ನೂತನ ವಸ್ತುಗಳನ್ನು ಕೊಂಡರೂ ಅಥವಾ ಸಮಾಜದಲ್ಲಿ ಘನತೆ ಗಳಿಸಿದರೂ ಅವರಿಗೆ ನಿಶಯ ನಿದ್ರೆ ಬರುವುದಿಲ್ಲ. ಅದಕ್ಕಾಗಿಯೇ ಅವರು ನಿಮ್ಮ ವಿರುದ್ಧ ವಿಕೃತ ರೀತಿಯಲ್ಲಿ ಋಣಾತ್ಮಕ ಅಭಿಯಾನವನ್ನು ಆರಂಭಿಸಿದ್ದಾರೆ. ಆ ಸ್ತ್ರೀ ನಿಮ್ಮ ಮನೆಯ ಗುಟ್ಟುಗಳನ್ನು ಹೊರಹಾಕಿ ಸುಳ್ಳುಗಳನ್ನು ಮಿಕ್ಸ್ ಮಾಡಿ ಅದನ್ನು ವಿಕಾರಗೊಳಿಸುತ್ತಾಳೆ. ಅವಳು ನಿಮ್ಮ ಮುಂದೆ ಅತೀವ ನಮ್ರವಾಗಿ ಗೋಚರಿಸುತ್ತಾಳೆ, ಆದರೆ ಒಳಗೆ ಅವಳು ಹಾಲಾಹಲವನ್ನು ಅಡಗಿಸಿದ್ದಾಳೆ. ಮತ್ತು ಆ ಪುರುಷನು ನಿಮ್ಮ ವೃತ್ತಿಪರ ಬದುಕಿನಲ್ಲಿ, ಅಂದರೆ ನಿಮ್ಮ ನೌಕರಿ ಅಥವಾ ಉದ್ಯಮದಲ್ಲಿ ನೀವು ಮಾಡುವ ಕೆಲಸಕ್ಕೆ ವಿಘ್ನ ತರುತ್ತಿದ್ದಾನೆ. ಮೇ 10 ಅಥವಾ 11ರಂದು ಅವರ ಅಸಲಿ ಸ್ವಭಾವವು ನಿಮಗೆ ಧ್ವನಿ ಅಥವಾ ಸಂದೇಶದ ಮುಖಾಂತರ ಗೋಚರವಾಗುತ್ತದೆ. ಅದು ನಿಮಗೆ ಅರಿವಾದಾಗ ನೀವು ದಿಗ್ಭ್ರಮೆಗೊಳ್ಳುತ್ತೀರಿ. ನೀವು ಈಗಾಗಲೇ ಯಾರನ್ನಾದರೂ ಶಂಕಿಸುತ್ತಿದ್ದರೆ, ನೀವು ಆ ಜನರ ಹೆಸರನ್ನು ಬರೆಯದಿದ್ದರೂ ಸಹ ಅವರು ಯಾವ ರಂಗದಲ್ಲಿರುತ್ತಾರೆ ಎಂಬುದರ ಕುರಿತು ಪ್ರತಿಕ್ರಿಯೆಗಳಲ್ಲಿ ಸುಳಿವು ನೀಡಿ. ವೆಂಕಟೇಶ್ವರ ಸ್ವಾಮಿ ನಿಮಗೆ ಸತ್ಯವನ್ನು ಅರಿಯುವ ಸಾಮರ್ಥ್ಯವನ್ನು ನೀಡುತ್ತಾನೆ. ನಿಮಗೆ ಯಾರೊಬ್ಬರ ಬಗ್ಗೆ ಅನುಮಾನಗಳಿದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಮಾಡಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಈ ಕಾಲದಲ್ಲಿ ತುಲಾರಾಶಿಯವರು ಮಾನಸಿಕವಾಗಿ ಅತೀವ ದೃಢವಾಗಿರಬೇಕು. ಮೇ 9 ಮತ್ತು 14ರ ಅಂತರದಲ್ಲಿ ಈ ಇಬ್ಬರು ಜನರು ನಿಮ್ಮ ಮೇಲೆ ಒತ್ತಡ ಹೇರುತ್ತಾರೆ. ನಿಮ್ಮನ್ನು ವಿಷಣ್ಣತೆಗೆ ತಳ್ಳುವುದು ಅವರ ಲಕ್ಷ್ಯವಾಗಿದೆ. ಅವರು ಸಿಟ್ಟಿನಲ್ಲಿ ಏನನ್ನಾದರೂ ಹೇಳಲು ಯತ್ನಿಸುತ್ತಾರೆ, ಆದರೆ ನೀವು ಮೌನ ವಹಿಸಿದರೆ ಮಾತ್ರ ನೀವು ಜಯಶಾಲಿಗಳಾಗುತ್ತೀರಿ. ನಿಮ್ಮ ನಿಶ್ಶಬ್ದವು ಅವರನ್ನು ಉಸಿರುಗಟ್ಟಿಸುತ್ತದೆ. ನಿಮ್ಮ ಮೌನವು ನಿಮ್ಮ ತಂತ್ರಗಳಿಗೆ ದೊಡ್ಡ ಪ್ರತ್ಯುತ್ತರವಾಗಿದೆ. ನೀವು ಪ್ರಶಾಂತವಾಗಿದ್ದರೆ ಮಾತ್ರ ನೀವು ಶತ್ರುವನ್ನು ಪರಾಭವಿಸಬಹುದು. ಕಳೆದ ವಾರದಿಂದ ನಿಮ್ಮ ಗೃಹದಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಪುಟ್ಟ ಜಗಳಗಳು ನಡೆಯುತ್ತಿವೆಯೇ ಎಂದು ನೀವು ಗಮನಿಸಿದ್ದೀರಾ? ನೀವು ಯಾವುದರ ಬಗ್ಗೆಯೂ ಕಿರಿಕಿರಿ ಅನುಭವಿಸುತ್ತಿದ್ದೀರಾ? ಹೌದು ಎಂದರೆ ಎಸ್ ಎಂದು ಕಮೆಂಟ್ ಮಾಡಿ, ಏಕೆಂದರೆ ಈ ಇಬ್ಬರು ಜನರ ದೆಸೆಯಿಂದ ಆ ನಕಾರಾತ್ಮಕ ಶಕ್ತಿ ನಿಮ್ಮ ಗೃಹಕ್ಕೆ ಪ್ರವೇಶಿಸಿದೆ. ಅವರ ಕುತಂತ್ರಿಕ ಚಿಂತನೆಗಳು ಅಥವಾ ಅವರು ನಿಮ್ಮ ವಿರುದ್ಧ ಹೊಂದಿರುವ ದುಷ್ಟ ಸಂಕಲ್ಪಗಳಿಂದಾಗಿ ನಿಮ್ಮ ನೆಮ್ಮದಿ ಕೆಡುತ್ತದೆ. ಕಾಲದ ವಿವೇಚನೆಯ ಅನ್ವಯ ನಿಮ್ಮ 12ನೇ ತಾಲೀಕಿನ ತರುವಾಯ ನಿಮ್ಮ ಬದುಕಿನಲ್ಲಿ ಒಂದು ವಿಸ್ಮಯ ಸಂಭವಿಸಲಿದೆ. ದೈವದ ಕೃಪೆಯಿಂದಾಗಿ ನಿಮಗೆ ಸಲ್ಲಬೇಕಾದ ಪುರಾತನ ಧನವನ್ನು ನೀವು ಪಡೆಯುತ್ತೀರಿ. ಸ್ಥಗಿತಗೊಂಡ ಕೆಲಸಗಳು ವೇಗ ಪಡೆಯುತ್ತವೆ. ಆದರೂ ಆ ಇಬ್ಬರು ಜನರು, ಆ ಮಹಿಳೆ ಮತ್ತು ಆ ಪುರುಷ, ಅವರ ತಂತ್ರಗಳು ವಿಫಲವಾದಾಗ ಇನ್ನೂ ಘೋರವಾಗುವ ಸಂಭವವಿದೆ. ಅವರು ನಿಮ್ಮ ವಿರುದ್ಧ ಹೆಚ್ಚು ಸಂಚು ಹೂಡಬಹುದು, ಆದರೆ ಅಂಜಬೇಡಿ, ದೈವಬಲ ನಿಮ್ಮೊಂದಿಗಿದೆ. ಈ ಸಮಯದಲ್ಲಿ ತುಲಾರಾಶಿಯ ಸ್ತ್ರೀಯರು ಹೆಚ್ಚು ಜಾಗರೂಕರಾಗಿರಬೇಕು. ಮನೆಗೆ ಬರುವ ಬಂಧುಗಳ ನುಡಿಗಳನ್ನು ತಕ್ಷಣ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಆ ಮಾಯಾವಿನಿ ನಿಮ್ಮ ಮುಂದೆ ಅತೀವ ಅನುಕಂಪ ತೋರಿಸುತ್ತಾಳೆ, ಆದರೆ ಒಳಗೆ ಅವಳು ಗುಂಡಿಗಳನ್ನು ತೋಡುತ್ತಾಳೆ.
ಅವಳು ನೀಡುವ ಸಲಹೆಯು ನಿಮ್ಮ ಗೃಹವನ್ನು ನಡುಗಿಸುತ್ತದೆ. ಅವಳ ಕುತಂತ್ರಕ್ಕೆ ಬಿದ್ದು ನಿಮ್ಮ ಪತಿ ಅಥವಾ ಅತ್ತೆಯೊಂದಿಗೆ ಕಲಹವಾಡಬೇಡಿ. ಅವಳ ತಂತ್ರಗಳನ್ನು ಮಂದಹಾಸದೊಂದಿಗೆ ಹಿಮ್ಮೆಟ್ಟಿಸಿ. ಅವಳು ನಿಮ್ಮ ಮನೆಗೆ ಬಂದಾಗ ತುಳಸಿ ಕಟ್ಟೆಯ ಬಳಿ ದೀಪ ಬೆಳಗಿ. ನೀವು ವೆಂಕಟೇಶ್ವರ ಸ್ವಾಮಿಯ ಅನುಯಾಯಿಯಾಗಿದ್ದರೆ ಈ ಮಾಹಿತಿಯನ್ನು ಈಗಲೇ ನಿಮ್ಮ ವಾಟ್ಸಾಪ್ ಸಮೂಹಗಳಲ್ಲಿ ಹಂಚಿಕೊಳ್ಳಿ. ನೀವು 10 ಜನರಿಗೆ ಹಿತ ಮಾಡಿದರೆ ದೇವರು ನಿಮಗೆ 100 ಪಟ್ಟು ಹಿತ ಮಾಡುತ್ತಾನೆ. ನೀವು ಯಾವುದೇ ತುಲಾರಾಶಿಯವರನ್ನು ಹಂಚಿಕೊಂಡು ಎಚ್ಚರಿಸಿದರೆ ನಿಮಗೆ ಶ್ರೇಯಸ್ಸು ಸಿಗುತ್ತದೆ. ನಿಮ್ಮ ಗೆಳೆಯರ ಪಟ್ಟಿಯಲ್ಲಿರುವ ತುಲಾರಾಶಿಯವರನ್ನು ಟ್ಯಾಗ್ ಮಾಡಿ. ಕೆಲಸ ಮಾಡುತ್ತಿರುವ ತುಲಾರಾಶಿಯವರು ಕಚೇರಿಯಲ್ಲಿ ತಮ್ಮ ಕಡತಗಳು ಮತ್ತು ಇಮೇಲ್ಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಆ ವ್ಯಕ್ತಿ ನಿಮ್ಮ ವೃತ್ತಿಜೀವನಕ್ಕೆ ಹಾನಿ ಎಸಗಲು ನಿಮ್ಮ ವರಿಷ್ಠರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾನೆ. ಮೇ 13ರಂದು ನಿಮಗೆ ಕಚೇರಿಯಲ್ಲಿ ಪ್ರಮುಖ ಹೊಣೆಗಾರಿಕೆ ಸಿಗಬಹುದು. ಅದನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಿ. ನಿಮ್ಮ ಕೆಲಸದಲ್ಲಿ ಯಾವುದೇ ದೋಷಗಳು ಕಂಡುಬರದಂತೆ ನೋಡಿಕೊಳ್ಳಿ, ಏಕೆಂದರೆ ಅವರು ಅದೇ ವಿಷಯವನ್ನು ಬಳಸ್ತಾರೆ. ಅವರು ನಿಮಗೆ ಕಿರಿಕಿರಿ ಕೊಡಲು ಬಯಸ್ತಾರೆ. ವೈರಿ ಯಾವಾಗಲೂ ನಿಮ್ಮ ತಪ್ಪುಗಳನ್ನು ಹುಡುಕುತ್ತಿರ್ತಾನೆ. ವಾಣಿಜ್ಯ ಮಾಡುವ ತುಲಾರಾಶಿಯವರು ತಮ್ಮ ಪಾಲುದಾರರೊಂದಿಗೆ ಘರ್ಷಣೆಯನ್ನು ನಿವಾರಿಸಿಕೊಳ್ಬೇಕು. ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ವ್ಯವಹಾರದ ಗುಟ್ಟುಗಳನ್ನು ಸ್ಪರ್ಧಿಗಳಿಗೆ ರವಾನಿಸುತ್ತಿದ್ದಾರೆ. ಮೇ 9 ಮತ್ತು 14ರ ನಡುವೆ ಯಾವುದೇ ನೂತನ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಅದು ಹಣ ಎಂಬ ಕಾರಣಕ್ಕಾಗಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ವ್ಯವಹಾರದ ನಿಗೂಢಗಳು ನಿಮ್ಮೊಂದಿಗೆ ಇರಲಿ. ಅಪರಿಚಿತರೊಂದಿಗೆ ವಿತ್ತೀಯ ಚರ್ಚೆಗಳನ್ನು ನಡೆಸಬೇಡಿ. ನೀವು ಈ ವಿಷಯಗಳಿಗೆ ಸಂಪರ್ಕ ಹೊಂದಿದ್ದರೆ ತಕ್ಷಣ ಈ ಮಾಹಿತಿಯನ್ನು ಮೆಚ್ಚಿ. ನಿಮ್ಮ ಲೈಕ್ ನಮಗೆ ಹೆಚ್ಚಿನ ಚೈತನ್ಯವನ್ನು ನೀಡುತ್ತದೆ. ನಿಮ್ಮ ಒಂದೇ ಲೈಕ್ ಈ ಮಾಹಿತಿಯನ್ನು ಇನ್ನಷ್ಟು ತುಲಾರಾಶಿಯವರಿಗೆ ತಲುಪುವಂತೆ ಮಾಡುತ್ತದೆ. ನಮ್ಮ ಸಮುದಾಯವನ್ನು ಶಕ್ತಿಯುತಗೊಳಿಸೋಣ. ಆಧ್ಯಾತ್ಮಿಕವಾಗಿ ಬ್ರಹ್ಮ ತುಲಾರಾಶಿಯವರಿಗೆ ಅದ್ಭುತ ಪರಿಹಾರವನ್ನು ಒದಗಿಸಿದ್ದಾನೆ. ಪ್ರತಿದಿನ ಮುಂಜಾನೆ 11 ಬಾರಿ ಓಂ ನಮೋ ವೆಂಕಟೇಶಾಯ ಎಂದು ಪಠಿಸಿ ಮತ್ತು ಭಾಸ್ಕರನಿಗೆ ಪ್ರಾರ್ಥನೆ ಸಲ್ಲಿಸಿ. ಹೀಗೆ ಮಾಡುವುದರಿಂದ ಆ ಪುರುಷರು ನಿಮ್ಮ ಮೇಲೆ ಬೀರುವ ಋಣಾತ್ಮಕ ಶಕ್ತಿ ಪೂರ್ಣವಾಗಿ ದೂರವಾಗುತ್ತದೆ. ರವಿಯ ಪ್ರಕಾಶವು ನಿಮ್ಮ ಆತಂಕವನ್ನು ಹೋಗಲಾಡಿಸುತ್ತದೆ ಮತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಚಿತ್ತದ ಶಾಂತಿಗಾಗಿ ಪ್ರತಿದಿನ 5 ನಿಮಿಷಗಳ ಕಾಲ ಧ್ಯಾನಿಸಿ. ವಿಶೇಷವಾಗಿ ಸಾಯಂಕಾಲ ನಿಮ್ಮ ಮನೆಯ ದ್ವಾರದ ಬಳಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಆ ಜ್ಯೋತಿ ಬೆಳಗುವವರೆಗೆ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಮನೆಯ ಸುತ್ತಲೂ ಸುಳಿಯಲು ಸಾಧ್ಯವಾಗುವುದಿಲ್ಲ. ಕಾಲಜ್ಞಾನದಲ್ಲಿ ನಮೂದಿಸಲಾದ ಈ ರಹಸ್ಯವು ತುಲಾರಾಶಿಯವರಿಗೆ ರಕ್ಷಣಾತ್ಮಕ ಕವಚದಂತಿದೆ. ನಿಮ್ಮ ಮನೆಯ ಹೊಸ್ತಿಲಲ್ಲಿ ಹರಿದ್ರಾದಿಂದ ಸ್ವಸ್ತಿಕ ಚಿಹ್ನೆಯನ್ನು ಚಿತ್ರಿಸಿ. ಅದು ಎಲ್ಲಾ ಮಂಗಳವನ್ನು ತರುತ್ತದೆ. ಗೃಹದೊಳಗೆ ಧೂಪವನ್ನು ಹಾಕುವುದರಿಂದ ವಾತಾವರಣವು ಪವಿತ್ರವಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಯಾರಾದರೂ ನಿಮ್ಮನ್ನು ಹೀಗೆ ಕುಗ್ಗಿಸಲು ಯತ್ನಿಸುತ್ತಿದ್ದರೆ ಧೈರ್ಯವಂತರಾಗಿರಿ ಮಿತ್ರರೇ. ಕಾಲ ಎಂದಿಗೂ ಒಂದೇ ಮಾದರಿ ಇರುವುದಿಲ್ಲ. ಮೇ 14ರ ತರುವಾಯ ನಿಮ್ಮನ್ನ ರಾಜನನ್ನಾಗಿ ಮಾಡಿದವನು ನಿಮ್ಮ ಬಳಿಗೆ ಬಂದು ನೆರವಿಗಾಗಿ ಕೈ ಚಾಚುವ ಸುದಿನಗಳು ಸಮೀಪದಲ್ಲಿವೆ. ದೇವರ ಚಕ್ರ ಉರುಳುತ್ತದೆ. ಆಗ ದೋಷ ಮಾಡಿದವರಿಗೆ ದಂಡನೆಯಾಗುತ್ತದೆ. ಮೇ 10ರಂದು ನೀವು ಒಬ್ಬ ಗಣ್ಯ ವ್ಯಕ್ತಿಯನ್ನ ಭೇಟಿಯಾಗುವ ಸಂಭವವಿದೆ. ಆ ವ್ಯಕ್ತಿಯ ಮುಖಾಂತರ ಆ ಇಬ್ಬರು ವೈರಿಗಳ ಬಗ್ಗೆ ನಿಮಗೆ ನಿರ್ಣಾಯಕ ಮಾಹಿತಿ ದೊರೆಯುತ್ತದೆ. ಆ ಸುಳಿವನ್ನ ಅಲಕ್ಷಿಸಬೇಡಿ. ಕಾಲದ ದೈವಿಕ ವಿವೇಕ ಎಂದಿಗೂ ಸುಳ್ಳಾಗುವುದಿಲ್ಲ. ಪ್ರಕೃತಿ ನಮಗೆ ಯಾವುದೋ ರೂಪದಲ್ಲಿ ಸಂಕೇತಗಳನ್ನು ನೀಡುತ್ತದೆ. ನಾವು ಅವುಗಳನ್ನು ಗ್ರಹಿಸಬೇಕು. ನೀವು ದೈವಿಕ ಚಿಹ್ನೆಗಳನ್ನು ಗುರುತಿಸಲು ಶಕ್ತರಾದರೆ ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ. ಆ ವ್ಯಕ್ತಿ ನುಡಿಯುವುದನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ಕಾಲದಲ್ಲಿ ತುಲಾ ವಿದ್ಯಾರ್ಥಿಗಳು ತುಂಬಾ ಏಕಾಗ್ರತೆ ವಹಿಸಬೇಕು. ನಿಮ್ಮ ಗೆಳೆಯರಂತೆ ವೇಷ ಧರಿಸಿರುವ ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ವ್ಯಾಸಂಗದಿಂದ ನಿಮ್ಮನ್ನ ದಾರಿ ತಪ್ಪಿಸಲು ಯತ್ನಿಸುತ್ತಾರೆ. ಮೇ 11ರಂದು ನಿಮಗೆ ಶುಭವಾರ್ತೆ ಸಿಗುತ್ತದೆ. ಇದು ನಿಮ್ಮ ಭವಿಷ್ಯಕ್ಕೆ ಬಹಳ ನಿರ್ಣಾಯಕ. ನಿಮ್ಮ ಗುರಿಗಳ ಮೇಲೆ ಗಮನಹರಿಸಿ. ಅನಗತ್ಯ ಸ್ನೇಹದಿಂದ ವಿಮುಕ್ತರಾಗಿರಿ. ನಿಮ್ಮ ಫೋನ್ ಬಳಕೆಯನ್ನು ತಗ್ಗಿಸಿ. ನೀವು ನಿಮ್ಮ ವ್ಯಾಸಂಗ ಅಥವಾ ವೃತ್ತಿಜೀವನದಲ್ಲಿ ವಿಜಯಶಾಲಿಗಳಾಗಲಾಶಿಸಿದ್ದರೆ ಕಾಮೆಂಟ್ನಲ್ಲಿ ಯಶಸ್ಸು ಎಂದು ಟೈಪ್ ಮಾಡಿ. ನಿಮ್ಮ ಸಂಕಲ್ಪ ಬಲವಾಗಿದ್ದರೆ ಆ ದೈವನ ಅನುಗ್ರಹದಿಂದ ಏನು ಬೇಕಾದರೂ ಸಾಧ್ಯ. ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಹೂಡಿಕೆ. ಕಾಲದ ವಿವೇಚನೆಯ ಅನ್ವಯ ತುಲಾರಾಶಿಯವರು ಈ 5 ದಿನಗಳಲ್ಲಿ ಯಾರಿಗೂ ಧನವನ್ನ ಸಾಲವಾಗಿ ನೀಡಬಾರದು. ನೀವು ನೀಡುವ 1 ರೂಪಾಯಿಯೂ ನಿಮಗೆ ಮರಳಿ ಬರುವುದಿಲ್ಲ. ಅದು ಆ ಇಬ್ಬರು ಜನರ ಹಸ್ತಕ್ಕೆ ತಲುಪುವ ಸಾಧ್ಯತೆ ಯಾವಾಗಲೂ ಇರುತ್ತದೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಅನ್ಯರೊಂದಿಗೆ ಹಂಚಿಕೊಳ್ಳಬೇಡಿ. ಈ ಸಮಯದಲ್ಲಿ ವಿತ್ತೀಯ ವಿಷಯಗಳಲ್ಲಿ ತುಂಬಾ ಕಟ್ಟುನಿಟ್ಟಾಗಿರುವುದು ಅತ್ಯವಶ್ಯಕ. ಅನಗತ್ಯ ವ್ಯಯಗಳನ್ನು ಮಾಡಬೇಡಿ. ಉಳಿತಾಯದತ್ತು ಚಿತ್ತವಿಡಿ. ತುಲಾರಾಶಿಯ ಪುರುಷರು ತಮ್ಮ ಜನನಿ ಅಥವಾ ಪತ್ನಿಯ ನುಡಿಗಳನ್ನು ಗೃಹದ ವಿಷಯಗಳಲ್ಲಿ ಗೌರವಿಸಬೇಕು.
ಆ ಇಬ್ಬರು ವೈರಿಗಳು ನಿಮ್ಮ ಗೃಹದಲ್ಲಿ ತೊಂದರೆ ಉಂಟುಮಾಡಲು ಯತ್ನಿಸಿದಾಗ ನಿಮ್ಮ ಮನೆಯ ಸ್ತ್ರೀಯರು ನಿಮ್ಮ ರಕ್ಷಣಾ ಕವಚವಾಗಿರುತ್ತಾರೆ. ಅವರ ಅಂತರಾತ್ಮದ ಧ್ವನಿ ಅಂದರೆ ಅಂತಃಪ್ರಜ್ಞೆ ತುಂಬ ತೀಕ್ಷ್ಣವಾಗಿರುತ್ತದೆ. ಅವರು ಶತ್ರುಗಳನ್ನ ಮುಂಚಾವಗೆ ಗ್ರಹಿಸುತ್ತಾರೆ. ಅವರ ಸಲಹೆ ನಿಮಗೆ ಶ್ರೀರಾಮನ ರಕ್ಷೆಯಾಗಿದೆ. ನಿಮ್ಮ ಪತ್ನಿಯೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಈಗಲೇ ನಿವಾರಿಸಿಕೊಳ್ಳಿ. ನೀವೂ ಸಹ ನಿಮ್ಮ ಗೃಹದಲ್ಲಿರುವ ಹಿರಿಯರ ಮಾತು ಕೇಳಲು ಬಯಸಿದ್ದರೆ ಹೌದು ಎಂದು ಕಾಮೆಂಟ್ ಮಾಡಿ. ವೃದ್ಧರ ಆಶೀರ್ವಾದ ಮತ್ತು ಹರಕೆಗಳು ಯಾವಾಗಲೂ ನಮ್ಮನ್ನ ಸಂಕಷ್ಟದಲ್ಲಿ ಕಾಪಾಡುತ್ತವೆ. ಅದು ನಿಮಗೆ ಗುರಿನಾಗಿದೆ. ಹಿರಿಯರ ಪಾದಗಳಿಗೆ ವಂದಿಸುವುದರಿಂದ ಅರ್ಧದಷ್ಟು ವ್ಯಥೆಗಳು ದೂರವಾಗುತ್ತವೆ. ಮೇ 12ರಂದು ಅಪರಾಹ್ನ 12ರಿಂದ ಮಧ್ಯಾಹ್ನ 3 ಗಂಟೆಯ ಅಂತರದಲ್ಲಿ ನಿಮಗೆ ವಿಸ್ಮಯಕಾರಿ ಫೋನ್ ಕರೆ ಬರುತ್ತದೆ. ಅದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ನೀಗಿಸುವ ಕರೆಯಾಗಿರಬಹುದು ಅಥವಾ ಅದು ಮಂಗಳಕರ ವಾರ್ತೆಯಾಗಿರಬಹುದು. ಆ ಕಾಲದಲ್ಲಿ ನೀವು ಪ್ರಶಾಂತರಾಗಿರಬೇಕು. ಈ ವಾರ್ತೆ ಕೇಳಿ ಆ ಇಬ್ಬರು ಜನರು ಸ್ತಂಭೀಭೂತರಾಗುತ್ತಾರೆ, ಏಕೆಂದರೆ ಅವರು ನಿಮ್ಮನ್ನ ನಾಶ ಮಾಡಬೇಕೆಂದು ಹಂಬಲಿಸಿದ್ದರು. ಆದರೆ ದೈವ ನಿಮ್ಮನ್ನ ಗಗನಕ್ಕೆ ಎತ್ತುತ್ತಿದೆ. ಇದು ನಿಮ್ಮ ಸಹನೆಯ ಪ್ರತಿಫಲ. ತುಲಾರಾಶಿಯವರು ಸಹಜವಾಗಿ ಒಳ್ಳೆಯ ಮನಸ್ಸಿನವರು. ಹಾಗಾಗಿ ಯಾರಾದರೂ ಬಂದು ಕ್ಷಮೆಯಾಚಿಸಿದರೆ ಅವರು ತಕ್ಷಣ ನಿಮ್ಮನ್ನು ಮನ್ನಿಸುತ್ತಾರೆ. ಆದರೆ ಮೇ 9 ಮತ್ತು 14ರ ನಡುವೆ ಆ ಇಬ್ಬರು ಜನರು, ಗಂಡು ಅಥವಾ ಹೆಣ್ಣು, ಬಂದು ಕ್ಷಮೆಯಾಚಿಸಿದರೆ ಅವರನ್ನು ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ. ಅವರ ಅಶ್ರುಗಳೂ ಕೂಡ ಒಂದು ನಟನೆಯಾಗಿರಬಹುದು. ಮನ್ನಿಸುವುದು ಶ್ರೇಷ್ಠ, ಆದರೆ ಮತ್ತೆ ನಂಬುವುದು ಮುಗ್ಧತೆ. ಒಮ್ಮೆ ವಂಚಿಸಿದವರು ಮತ್ತೆ ವಂಚಿಸುವುದಿಲ್ಲ ಎಂಬುದಕ್ಕೆ ಯಾವುದೇ ಖಾತರಿಯಿಲ್ಲ. ನೀವೂ ಸಹ ಸಕಲರನ್ನು ಮುಗ್ಧವಾಗಿ ನಂಬುತ್ತೀರಾ ಎಂದು ಕಾಮೆಂಟ್ ಮಾಡಿ. ಈ ಜಗತ್ತು ತುಂಬಾ ಕಠೋರವಾಗಿದೆ. ಮೋಸ ಮಾಡುವವರು ಬಹಳ ಜನರಿದ್ದಾರೆ. ಕೆಲವರು ವ್ಯಾಘ್ರ ಮೇಲೆ ಸಂಚು ಹೂಡಿದಂತೆ. ಬ್ರಹ್ಮನ ಕಾಲಜ್ಞಾನದಲ್ಲಿ ಇನ್ನೊಂದು ವಿಚಿತ್ರ ಸಂಗತಿಯಿದೆ. ಕಲಿಯುಗದಲ್ಲಿ ಜನರ ಚಿತ್ತ ಬದಲಾಗುತ್ತದೆ, ಸ್ವಾರ್ಥ ವೃದ್ಧಿಯಾಗುತ್ತದೆ ಮತ್ತು ರಕ್ತ ಸಂಬಂಧಗಳೇ ವೈರಿಗಳಾಗುತ್ತವೆ ಎಂದು ಅವರು ಇತ್ತೀಚೆಗೆ ನುಡಿದಿದ್ದರು. ಈ ಸ್ವಾರ್ಥಕ್ಕೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳಲು ತುಲಾರಾಶಿಯವರು ಪ್ರತಿದಿನ ತಮ್ಮ ಗೃಹವನ್ನ ಹರಿದ್ರಾ ಜಲದಿಂದ ಪವಿತ್ರಗೊಳಿಸಬೇಕು. ಅರಿಶಿಣವು ಲಕ್ಷ್ಮಿಯನ್ನ ಆಕರ್ಷಿಸುತ್ತದೆ ಮತ್ತು ಋಣಾತ್ಮಕ ಶಕ್ತಿಯನ್ನ ಹೊರಹಾಕುತ್ತದೆ. ಮನೆಯ ಹೊಸ್ತಿಲಲ್ಲಿ ಹರಿದ್ರಾ ಮತ್ತು ಕುಂಕುಮವನ್ನ ಇಡುವುದರಿಂದ ಲಕ್ಷ್ಮೀದೇವಿ ಆಕರ್ಷಿಸುತ್ತದೆ. ಮೇ 13ರಂದು ನಿಮಗೆ ಅನಿಶ್ಚಿತ ವಿತ್ತೀಯ ಲಾಭ ಸಿಗುವ ಮುನ್ಸೂಚನೆಗಳಿವೆ. ಅದು ಹಳೆಯ ಋಣ ಅಥವಾ ಉದ್ಯಮದಲ್ಲಿ ಹಠಾತ್ ಲಾಭವಾಗಿರಬಹುದು. ಈ ಧನವನ್ನ ಸತ್ಕಾರ್ಯಗಳಿಗೆ ವಿನಿಯೋಗಿಸಿ, ಅದರಲ್ಲಿ ಸ್ವಲ್ಪ ದಾನ ಮಾಡಿ. ಆಗ ಮಾತ್ರ ಆ ಇಬ್ಬರು ಜನರ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುವುದಿಲ್ಲ. ದಾನ ಮಾಡುವುದರಿಂದ ಪಾಪಗಳು ಕ್ಷೀಣಿಸುತ್ತವೆ. ಗುಪ್ತ ದಾನ ನೀಡುವುದರಿಂದ ಪುಣ್ಯ ದ್ವಿಗುಣಿಸುತ್ತದೆ. ನಿಮ್ಮ ಬದುಕಿನಲ್ಲಿ ನೀವು ಎಂದಾದರೂ ಅನಿಶ್ಚಿತವಾಗಿ ಧನ ಗಳಿಸಿದ್ದೀರಾ? ಆ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರತಿಕ್ರಿಯೆ ನೋಡಿ ನಮಗೆ ಹರ್ಷವಾಗುತ್ತದೆ. ತುಲಾರಾಶಿಯ ಮಹಿಳೆಯರು ಈ 5 ದಿನಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಮಾನಸಿಕ ಒತ್ತಡವು ಉದರಶೂಲೆ ಅಥವಾ ಶಿರೋವೇದನೆಗೆ ಕಾರಣವಾಗಬಹುದು. ಪ್ರಶಾಂತವಾಗಿರಲು ಯತ್ನಿಸಿ. ಆ ಮಹಿಳೆಯ ಮಾತುಗಳನ್ನು ಆಲಿಸಿದ ನಂತರ ಉದ್ವಿಗ್ನರಾಗಬೇಡಿ. ಅವಳು ನಿಮ್ಮನ್ನು ಕಿರಿಕಿರಿಗೊಳಿಸಲು ಮಾತ್ರ ಹಾಗೆ ಸಂವಹನ ಮಾಡುತ್ತಾಳೆ. ಧ್ಯಾನಿಸಿ, ಅದು ನಿಮ್ಮ ಮನಕ್ಕೆ ಶಕ್ತಿ ನೀಡುತ್ತದೆ. ಮಧುರ ಸಂಗೀತವನ್ನು ಆಲಿಸಿ. ಒಂದು ಸಣ್ಣ ಉಪಾಯ: ನೀವು ಪ್ರತಿದಿನ ನಿಶೆಯಲ್ಲಿ ಮಲಗುವ ಮುನ್ನ ನಿಮ್ಮ ಪಾದಗಳಿಗೆ ಗೋವಿನ ತುಪ್ಪ ಸವರಿದರೆ ಋಣಾತ್ಮಕ ಆಲೋಚನೆಗಳು ಬರುವುದಿಲ್ಲ. ಇದನ್ನು ಹಿರಿಯರೂ ಸಹ ಕಾಲಜ್ಞಾನದ ಭಾಗವಾಗಿ ಹೇಳುತ್ತಾರೆ. ಇದು ನಿಮಗೆ ನೆಮ್ಮದಿಯಾಗಿ ಮಲಗಲು ನೆರವಾಗುತ್ತದೆ ಮತ್ತು ಕೆಟ್ಟ ಸ್ವಪ್ನಗಳನ್ನು ತರುವುದಿಲ್ಲ. ನಿಮ್ಮ ಶಯನಕೋಣೆಯಲ್ಲಿ ಕರ್ಪೂರವನ್ನು ಬೆಳಗಿಸುವುದರಿಂದ ಗಾಳಿಯಿಂದ ಋಣಾತ್ಮಕತೆಯನ್ನು ಅಳಿಸಿಹಾಕುತ್ತದೆ. ನೀವು ಈ ಪರಿಹಾರಗಳನ್ನು ಇಷ್ಟಪಟ್ಟರೆ ತಕ್ಷಣ ಚಂದಾದಾರರಾಗಿ. ಅಂತಹ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮತ್ತು ಕಾಲಜ್ಞಾನದ ನಿಗೂಢಗಳು ಯಾವಾಗಲೂ ನಮ್ಮ ವಾಹಿನಿಯಲ್ಲಿರುತ್ತವೆ. ಅದರ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಲು ಮರೆಯಬೇಡಿ. ಮೇ 14ರಂದು ತುಲಾರಾಶಿಯವರು ಯಾವುದೇ ಸನ್ನಿಧಿಗೆ ತೆರಳಿ ಅನ್ನದಾನ ಮಾಡಿ. ಆ ದಿನದೊಂದಿಗೆ ನಿಮ್ಮ ಕ್ಲೇಶಗಳು ಮರೆಯಾಗುತ್ತವೆ. ಆ ಇಬ್ಬರು ವ್ಯಕ್ತಿಗಳು ಮತ್ತು ಆ ಮನುಷ್ಯ ನಿಮ್ಮ ವಿರುದ್ಧ ಹೂಡಿದ ಸಂಚುಗಳು ಉಲ್ಟಾ ಹೊಡೆಯುತ್ತವೆ. ಪ್ರಕೃತಿಯ ತೀರ್ಪು ಯಾವಾಗಲೂ ಅನಿವಾರ್ಯ. ನೀವು ನಿಮ್ಮ ಗೆಳೆಯರಿಗೆ ಏನಾದರೂ ಅಹಿತ ಮಾಡಿದರೆ ಅದು 10 ಪಟ್ಟು ಮರಳಿ ಬರುತ್ತದೆ. ಆ ದಿನ ಗೋವಿಗೆ ಕವಲನ್ನು ತಿನ್ನಿಸುವುದರಿಂದ ಗ್ರಹಗಳ ಋಣಾತ್ಮಕತೆ ದೂರವಾಗುತ್ತದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲಾ ಕಷ್ಟಗಳು ಅಂತ್ಯಗೊಂಡಂತೆ. ಈ ಮಾಹಿತಿಯಲ್ಲಿ ಉಲ್ಲೇಖಿಸಲಾದ ಸಂಗತಿಗಳು ನಿಶ್ಚಿತವಾಗಿ ನಿಮಗೆ ಸಂಭವಿಸುತ್ತವೆ. ವಿಶ್ವಾಸವೇ ನಮ್ಮನ್ನು ರಕ್ಷಿಸುತ್ತದೆ. ನೀವು ಈ ಮಾಹಿತಿಯನ್ನು ಹೆಚ್ಚು ಜನರೊಂದಿಗೆ ಹಂಚಿಕೊಂಡಷ್ಟು ನಿಮಗೆ ಹೆಚ್ಚಿನ ಪುಣ್ಯ ಲಭಿಸುತ್ತದೆ. ನಿಮ್ಮ ಗೆಳೆಯರನ್ನು ಅನಾಹುತಗಳಿಂದ ಕಾಪಾಡಿ. ಈ ಲಿಂಕನ್ನು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಇರಿಸಿ. ನೀವು ಯಾವ ದೈವವನ್ನು ಹೆಚ್ಚು ಆರಾಧಿಸುತ್ತೀರಿ? ಅದು ವೆಂಕಟೇಶನಾಗಿದ್ರೆ ಓಂ ನಮೋ ವೆಂಕಟೇಶಾಯ ಎಂದು ನುಡಿಯಿರಿ. ಅದು ಶಿವನಾಗಿದ್ರೆ ಓಂ ನಮಃ ಶಿವಾಯ ಎಂದು ನುಡಿಯಿರಿ. ಅದು ದುರ್ಗೆಯಾಗಿದ್ದರೆ ಜೈ ಮಾ ದುರ್ಗಾ ಎಂದು ನುಡಿಯಿರಿ. ನಿಮ್ಮ ಭಕ್ತಿಯನ್ನು ಲೋಕಕ್ಕೆ ತೋರಿಸಿ.
ನಾವೆಲ್ಲರೂ ಆ ಭಗವಂತನ ಮಕ್ಕಳು. ಈ ಕಾಲದಲ್ಲಿ ತುಲಾರಾಶಿಯ ಪುರುಷರು ವಾಹನ ಚಾಲನೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು. ಆ ಇಬ್ಬರು ವ್ಯಕ್ತಿಗಳಿಂದ ಉಂಟಾಗುವ ಋಣಾತ್ಮಕ ಶಕ್ತಿಯಿಂದಾಗಿ ಅನಾಹುತಗಳ ಸಂಭವವಿದೆ. ಮೇ 11 ಮತ್ತು 12ರಂದು ದೀರ್ಘ ಪ್ರವಾಸಗಳನ್ನು ಮುಂದೂಡುವುದು ಹಿತಕರ. ಪ್ರಾಣಕ್ಕಿಂತ ಯಾವುದೂ ಮೌಲ್ಯಯುತವಲ್ಲ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಬಳಸಲು ಮರೆಯದಿರಿ. ಸಂಸಾರದಲ್ಲಿ ಆಸ್ತಿ ಕಲಹಗಳಿರುವವರು ಈ 5 ದಿನಗಳವರೆಗೆ ಮೌನವಾಗಿರಬೇಕು. ಯಾವುದೇ ಕಾನೂನು ಕಡತಗಳಿಗೆ ಸಹಿ ಹಾಕಬೇಡಿ. ನಿಮ್ಮ ಸಹನೆಯೇ ನಿಮಗೆ ವಿಜಯ ತರುತ್ತದೆ. ಮೇ 14ರ ತರುವಾಯ ಮಾತ್ರ ಸಕಲವೂ ನಿಮ್ಮದಾಗುತ್ತದೆ. ಸಮಯ ನಮ್ಮ ಪರವಾಗಿ ಬಂದಾಗ ಕಾಯಲು ಅರಿಯಬೇಕು. ಆತುರದಿಂದ ಮಾತನಾಡಬೇಡಿ. ನ್ಯಾಯಾಲಯದ ವಿಷಯಗಳಲ್ಲಿ ಸಲಹೆಗಾರರನ್ನು ಸಂಪರ್ಕಿಸಿ. ನೀವು ಸಹ ಆಸ್ತಿ ವಿವಾದಗಳಿಂದ ಬಳಲುತ್ತಿದ್ದೀರಾ? ಆದರೆ ಶಾಂತಿ ಎಂದು ಕಮೆಂಟ್ ಮಾಡಿ. ಬೃಹತ್ ಸಮಸ್ಯೆಗಳನ್ನು ಸಹ ಪ್ರಶಾಂತವಾಗಿ ಪರಿಹರಿಸಬಹುದು. ದೈವ ನಿಮ್ಮೊಂದಿಗಿದ್ದಾನೆ. ನ್ಯಾಯ ಯಾವಾಗಲೂ ಜಯಿಸುತ್ತದೆ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ನುಡಿದಂತೆ ಈ ಜಗತ್ತಿನಲ್ಲಿ ಸತ್ಯ ಜಯಿಸುತ್ತದೆ. ತುಲಾರಾಶಿಯವರು ಸತ್ಯದ ಪಥದಲ್ಲಿದ್ದಾರೆ. ಆದ್ದರಿಂದ ಆ ಇಬ್ಬರು ಜನರ ಮುಖವಾಡಗಳು ಶೀಘ್ರದಲ್ಲೇ ಕಳಚಿಬೀಳುತ್ತವೆ. ಆ ಆಘಾತಕಾಯಿ ಸತ್ಯವನ್ನು ನೀವು ಅರಿತಾಗ ಧೃತಿಗಡಬೇಡಿ. ಅವರನ್ನು ತ್ಯಜಿಸಿ ನೂತನ ಬದುಕು ಆರಂಭಿಸಿ. ಪ್ರಕಾಶದ ಕಡೆಗೆ ಪಾದ ಬೆಳೆಸಿ. ಗತಕಾಲವನ್ನು ಬಿಟ್ಟು ಭವಿಷ್ಯದತ್ತ ಚಿತ್ತವಿಡಿ. ತುಲಾರಾಶಿಯವರು ಒಂದು ಸಂಗತಿಯನ್ನು ಗಮನಿಸಬೇಕು. ನೀವು ನೈಜವಾಗಿ ತಕ್ಕಡಿಯ ಲಾಂಛನವನ್ನು ಹೊಂದಿದ್ದೀರಿ. ಅಂದರೆ ನೀವು ಎಲ್ಲವನ್ನೂ ವಿಶ್ಲೇಷಿಸುತ್ತೀರಿ. ಈ ಸಮಯದಲ್ಲಿ ನಿಮ್ಮ ವಿವೇಚನೆಯನ್ನು ಬಳಸಿ. ನಿಮ್ಮ ವೈರಿಗಳ ದೌರ್ಬಲ್ಯವನ್ನು ಅರಿಯಿರಿ. ಆ ಇಬ್ಬರು ಜನರು ಭೀತಿಯ ಸೋಗಿನಲ್ಲಿದ್ದಾರೆ. ನೀವು ಸಾಹಸಿಗರಾಗಿದ್ದರೆ ಅವರು ಪಲಾಯನ ಮಾಡುತ್ತಾರೆ. ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮ ಆಯುಧ. ನಿಮ್ಮ ಬದುಕಿನಲ್ಲಿ ಶ್ರೇಷ್ಠ ಪಲ್ಲಟ ಆರಂಭವಾಗಲಿದೆ ಮಿತ್ರರೇ. ಈ 5 ದಿನಗಳು ಉರುಳಿದರೆ ನಿಮಗೆ ಗಗನವೇ ಮಿತಿ. ನೀವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಏರುತ್ತೀರಿ. ಆ ಏಳಿಗೆಯನ್ನು ಕಂಡು ಆ ಶತ್ರುಗಳು ಚಕಿತರಾಗಬೇಕು. ನೀವು ಇಡುವ ಪ್ರತಿ ಹೆಜ್ಜೆಯಲ್ಲೂ ನೀವು ವಿಜಯವನ್ನು ಆಶಿಸುತ್ತೀರಿ. ನಿಮ್ಮ ವೈರಿಗಳನ್ನು ಪರಾಭವಿಸುವ ಇನ್ನೊಂದು ಹಾದಿಯೆಂದರೆ ಅವರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸುವುದು. ನೀವು ಅವರ ಬಗ್ಗೆ ಹೆಚ್ಚು ಚಿಂತಿಸಿದಷ್ಟು ಅವರು ಹೆಚ್ಚು ಶಕ್ತಿಶಾಲಿಯಾಗುತ್ತಾರೆ. ನಿಮ್ಮ ಕಾಯಕ ಮತ್ತು ನಿಮ್ಮ ಉನ್ನತಿಯ ಮೇಲೆ ಏಕಾಗ್ರತೆ ವಹಿಸಿ. ವೈರಿಗಳಿಗೆ ಸಸಿಕ್ಕಿಂತ ದೊಡ್ಡ ಏಟು ಇನ್ನೊಂದಿಲ್ಲ. ಜಯವೇ ನಿಮ್ಮ ಲಕ್ಷ್ಯವಾಗಿರಲಿ. ತುಲಾರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಪುಣ್ಯಯಾತ್ರೆ ಮಾಡಬೇಕು. ಸಾಧ್ಯವಾದರೆ ತಿರುಪತಿ ಶ್ರೀಗಳನ್ನು ದರ್ಶಿಸಿ. ಇಲ್ಲವಾದರೆ ನಿಮ್ಮ ಗ್ರಾಮದಲ್ಲಿರುವ ಯಾವುದೇ ಪುರಾತನ ಸನ್ನಿಧಿಗೆ ತೆರಳಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ದೇವಾಲಯದ ಘಂಟಾನಾದ ನಿಮ್ಮ ಮನದಲ್ಲಿರುವ ಚಡಪಡವನ್ನು ಅಳಿಸಿಹಾಕುತ್ತದೆ. ದೈವಕ್ಕೆ ಪ್ರಾರ್ಥಿಸುವ ಶಕ್ತಿ ಸಾಧಾರಣವಲ್ಲ. ನೀವು ಗಮನಿಸಿದರೆ ತುಲಾರಾಶಿಯವನು ಯಾವಾಗಲೂ ಸಕಲರನ್ನು ಒಟ್ಟಾಗಿಟ್ಟಿರಿಸಲು ಯತ್ನಿಸುತ್ತಾರೆ. ಆದರೆ ಕಾಲ ಕೆಲವೊಮ್ಮೆ ನಮ್ಮನ್ನು ಏಕಾಂಗಿ ಮಾಡುತ್ತದೆ. ಒಂಟಿತನವು ನಿಮ್ಮನ್ನು ಅಶಕ್ತರನ್ನಾಗಿಸುವುದಲ್ಲ, ನಿಮ್ಮನ್ನು ಬಲಶಾಲಿಗಳನ್ನಾಗಿಸುವುದು ಎಂಬುದನ್ನು ಸ್ಮರಿಸಿರಿ. ನೀವು ಒಂಟಿಯಾಗಿರುವಾಗ ಭಗವಂತ ನಿಮ್ಮೊಂದಿಗಿದ್ದಾನೆ. ಮೇ 9 ಮತ್ತು 14ರ ನಡುವಿನ ಈ ಅಗ್ನಿ ಪರೀಕ್ಷೆಯನ್ನು ನೀವು ಸರಿಸಬೇಕೇ, ಬೇರೆ ಆಯ್ಕೆಯಿಲ್ಲ. ಬ್ರಹ್ಮಂಗಾರಿ ಕಾಲಜ್ಞಾನದಲ್ಲಿ ನುಡಿದಂತೆ ಸುದಿನಗಳು ಬರಲಿವೆ. ಆ ಇಬ್ಬರು ವ್ಯಕ್ತಿಗಳು, ಆ ಸ್ತ್ರೀ ಮತ್ತು ಆ ಮನುಷ್ಯ ಮಾಡಿದ ಪ್ರತಿಯೊಂದು ಪಿತೂರು ಈಗ ಬೆಳಕಿಗೆ ಬರುತ್ತದೆ. ಸತ್ಯ ಎಂದಿಗೂ ಅಡಗುವುದಿಲ್ಲ. ಕೊನೆದಾಗಿ ದೇವರು ತುಲಾರಾಶಿಯವರಿಗೆ ಬೃಹತ್ ಶಕ್ತಿಯನ್ನು ನೀಡಿದ್ದಾನೆ. ಆ ತಾಳ್ಮೆ ಮತ್ತು ಆ ಸಹನೆಯೇ ನಿಮ್ಮನ್ನು ಜಯಶಾಲಿಗಳನ್ನಾಗಿಸುತ್ತದೆ. ಮೇ 9 ಮತ್ತು 14ರವರೆಗೆ ನಾವು ನಿಮಗೆ ತಿಳಿಸಿದ್ದೆಲ್ಲವೂ ಸ್ಮರಿಸಿರಿ. ಆ ಮಹಿಳೆಯರು ಮತ್ತು ಪುರುಷರ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ಅವರ ನುಡಿಗಳಲ್ಲಿರುವ ಮಾಯೆಯನ್ನು ಅರಿಯಿರಿ. ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ಅದನ್ನು ತಕ್ಷಣ ಮೆಚ್ಚಿ ತುಲಾರಾಶಿಯ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಕಾಪಾಡಿ. ಅಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿಗೆ ಚಂದಾದಾರರಾಗಲು ಮರೆಯಬೇಡಿ. ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನೀವು ನಮ್ಮ ಪ್ರತಿಯೊಂದು ಅಪ್ಡೇಟನ್ನು ತಕ್ಷಣ ಪಡೆಯುತ್ತೀರಿ. ನಮ್ಮ ವಾಹಿನಿಯನ್ನು ಪ್ರೋತ್ಸಾಹಿಸಿ. ಅಂತ್ಯದಲ್ಲಿ ನಾನು ಮತ್ತೊಮ್ಮೆ ನುಡಿಯುವೆನು. ಮೇ 14ರ ತರುವಾಯ ನಿಮ್ಮ ಜೀವನ ಒಂದು ದೀಪದಾರಿದೀಪ. ಸ್ಥಗಿತಗೊಂಡ ಸಕಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ವೈರಿಗಳ ಆಟಗಳು ಮುಂದುವರಿಯುವುದಿಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ನೀವು ಯಾವಾಗಲೂ ಹರ್ಷವಾಗಿರಬೇಕೆಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು ಮಿತ್ರರೇ. ಪ್ರತಿಕ್ರಿಯೆಯಲ್ಲಿ ಓಂ ನಮೋ ವೆಂಕಟೇಶಾಯ ಎಂದು ಬರೆಯಲು ಮರೆಯಬೇಡಿ. ನೀವೆಲ್ಲರೂ ಕ್ಷೇಮವಾಗಿರಿ.